ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಮೀಶೋ ಹಾಲ್ನ ಮತ್ತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹೋಮ್ ಡೆಕೋರ್ ಐಟಮ್ಸ್ ಪ್ಲಸ್ ಹೇರ್ ಎಕ್ಸಸರೀಸ್ ಕೂಡ ನಾನು ತರಿಸಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಹಾನೆಸ್ಟಾಗಿ ಅದ್ರ ರಿವ್ಯೂನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಕ್ಯೂಟ್ ಬ್ಯಾಂಬೂ ಪಾಂಡಾ ಪಿಲ್ಲೋ. ಇದು ಆ್ಯಕ್ಚುಲಿ ಸಾಫ್ಟ್ ಇದು ನೀವು ಏನೋ ಜಿಪ್ ಕೊಟ್ಟಿದ್ದಾರಲ್ಲ ಅದನ್ನು ಓಪನ್ ಮಾಡಿದೆ. ಅದರೊಳಗಡೆ ಕ್ಯೂಟಾಗಿ ಒಂದು ಪಾಂಡ ಬರುತ್ತೆ. ಪಾಂಡನೂ ಅಷ್ಟೇ ತುಂಬ ಸಾಫ್ಟಾಗಿದೆ. ಇದು ಬಂದುಬಿಟ್ಟು ಪಿಲ್ಲೋ ಥರ ಯೂಸ್ ಮಾಡ್ಕೋಬೋದು, ನಾವು ಯೂಸ್ ಮಾಡ್ಕೋಬೋದು. ಬಟ್ ಇದು ಚಿಕ್ಕ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಒಂದು ಬ್ಯಾಂಬು ಕೂಡ ಅದು ತಿನ್ನೋ ಥರ ಇಟ್ಟಿದ್ದಾರೆ. ಅದನ್ನೇನು ರಿಮೂವ್ ಮಾಡೋಕ್ಕೆ ಬರಲ್ಲ. ಇದು ವಾಷಬಲ್ ಕೂಡ ಹೌದು. ನಿಮಗೆ ಇದು ಇತ್ತೀಚೆಗೆ ಸ್ವಲ್ಪ ವೈರಲ್ ಆಗಿದ್ದಂಥ ಪ್ರಾಡಕ್ಟ್. ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ಆಗಿತ್ತು. ಸೈಜ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ತುಂಬ ದೊಡ್ಡದಿದೆ ಅಂತ. ತುಂಬ ಅಂದರೆ ನಾರ್ಮಲ್ ಸೈಜಲ್ಲಿ ಚಿಕ್ಕದಾಗಿದೆ. ಪ್ರೈಸ್ ಬಂದು 236 ರೂಪೀಸ್ ಆ ಥರ ಏನೋ ಸಿಕ್ಕಿದ್ದು. ಇದೆಲ್ಲದಕ್ಕೂ ಫ್ರೀ ಡೆಲಿವರಿನೇ ಇರುತ್ತೆ ನಿಮಗೆ. ಕೆಲವೊಂದಕ್ಕೆ ಇತ್ತೀಚೆಗೆ ಡೆಲಿವರಿ ಫೀಸ್ನ ಅವರು ಹಾಕಿದ್ದಾರೆ. ಈ ಪ್ರಾಡಕ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾರಿಗಾದರೂ ರಿಟರ್ನ್ ಗಿಫ್ಟ್ ಮಾಡಬೇಕು, ಆ ಥರ ಗಿಫ್ಟ್ ಮಾಡಬೇಕು ಅಂತಿದ್ರೆ ಇದು ತುಂಬ ಚೆನ್ನಾಗಿರುವಂಥ ಒಂದು ಆಪ್ಷನ್ ನಿಮಗೆ. ಸೊ ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ವಾಲ್ ಹ್ಯಾಂಗಿಂಗು. ನನಗೆ ಇದೇನು ತುಂಬ ಇಷ್ಟ ಆಗಲಿಲ್ಲ. ಓಕೆ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ ಅದರ ಸೈಡ್ ಡಬಲ್ ಸೈಡ್ ಗಮ್ ಟಿಪ್ ಕೊಟ್ಟಿದ್ದಾರೆ. ಆಮೇಲೆ ವುಡನ್ ಮೆಟೀರಿಯಲ್ ಮಾಡಿರೋದು. ಅದ್ರ ಮೇಲ್ಗಡೆ ನಿಮಗೆ ಈ ನಾವೀಗ ವಾಲ್ಪೇಪರ್ಸ್ ಎಲ್ಲ ಬರುತ್ತಲ್ಲ ಅದ್ರ ಥರ ಸ್ಟಿಕ್ಕನ್ನು ಅಂಟಿಸಿದ್ದಾರೆ. ಆದರೆ ಇದ್ರ ಫಿನಿಶಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಸೈಜ್ ಕೂಡ ನಂಗೆ ತುಂಬ ಸಣ್ಣದು ಅನಿಸ್ತು. ನಾನು ಸ್ವಲ್ಪ ಸೈಜ್ನ ದೊಡ್ಡ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಸೈಜ್ ಕೂಡ ತುಂಬ ಚಿಕ್ಕದು ಅನಿಸ್ತು. ಬಟ್ ಪ್ರೈಸ್ 109 ರೂಪೀಸ್ ಇದೆ. ಆ ಪ್ರೈಸಿಗೆ ಚೆನ್ನಾಗಿರೋಂಥ ಕ್ವಾಲಿಟಿ ಹೌದು. ಬಟ್ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಸ್ವಲ್ಪ ದೊಡ್ಡದು ಬೇಕಿತ್ತು. ಆ ಕಾರಣಕ್ಕೋಸ್ಕರ ಈ ಐಟಮ್ ನನಗೆ ಅಷ್ಟೊಂದೇ ಇಷ್ಟ ಆಗಲಿಲ್ಲ. ಬಟ್ ಇದನ್ನು ವಾಲ್ ಡೆಕೋರೇಟ್ ಮಾಡೋದಕ್ಕೆ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಪ್ರಿಂಟ್ ಬೇಕಿದ್ರೆ ಬೇರೆ ಬೇರೆ ಥರದ್ದು ಬರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋವಂಥ ಒಂದು ಏನು ವಾಲ್ ಹ್ಯಾಂಗಿಂಗ್. ಇದು ಗಾಡ್ ಕೃಷ್ಣ ವಿತ್ ಕೌ. ಇದು ನೀವು ದೇವ್ರ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ನಾರ್ಮಲಾಗಿ ನೀವು ಇಲ್ಲ ಅಂತಂದರೆ ಲಿವಿಂಗ್ ರೂಮಲ್ಲಿ ಕೂಡ ಹಾಲಲ್ಲಿ ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ಈ ಒಂದು ಬಾಲ್ಕನಿಯಲ್ಲಿ ಹಾಕೋದಕ್ಕೂ ತುಂಬ ಚೆನ್ನಾಗಿದೆ. ತುಂಬ ಕ್ಯೂಟಾಗಿರೋವಂಥ ಒಂದು ಕೃಷ್ಣ ಮತ್ತು ವಿತ್ ಕೌ. ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ನನಗೆ 109 ರೂಪೀಸಿಗೆ ಸಿಕ್ಕಿತ್ತು. ಇದು ಮೆಟೀರಿಯಲ್ ಕೂಡ ವುಡನ್ನೇ ಇದೆ. ಸೊ ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಅನಿಸುತ್ತೆ ನನಗೆ. ಎಲ್ಲರೂ ತೊಗೋಬೋದಾದಂಥ ಒಂದು ಪ್ರಾಡಕ್ಟ್, ತುಂಬಾ ಚೆನ್ನಾಗಿರೋವಂಥ ಒಂದು ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒಂದು ತುಂಬ ವೈರಲ್ ಆಗಿದ್ದಂಥ ಒಂದು ಹೇರ್ ಆಕ್ಸೆಸರಿ. ಇದು ಫ್ಲವರ್ ಥರ ಇರುವಂಥ ಒಂದು ಹೇರ್ ಕ್ಲಿಪ್. ಇದು ಕೂಡ ಇದರಲ್ಲಿ ಕ್ಯಾಶ್ ಬ್ಯಾಕ್ ಹೇಗೆ ತೊಗೊಳ್ಳೋದು ಅಂತ ಕೂಡ ಕೊಟ್ಟಿದ್ದಾರೆ. ಬಟ್ ನಾನೇನು ತೊಗೊಂಡಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳೋಕ್ಕೆ ಹೋಗಲ್ಲ. ಸೊ ತೊಗೊಳ್ಳಿಲ್ಲ ನಾನು ಅದರಲ್ಲಿ. ನೋಡ್ಬೇಕು ನೆಕ್ಸ್ಟು. ಇದರಲ್ಲಿ ನಿಮಗೆ ನನಗನ್ಸುತ್ತೆ ರ್ಯಾಂಡಮ್ ಕಲರ್ ಬರುತ್ತೆ ಅನಿಸುತ್ತೆ. ಇದು 150 ರೂಪೀಸಿಗಿದೆ. ನಾನು ಮೂರನ್ನು ಅಂದರೆ ನಾನು 2 ಕಲರ್ ಹೌದು, ಹಾಗೆ ಪಿಂಕ್ ಕಲರಲ್ಲಿ ನಾನು ಆರ್ಡರ್ ಮಾಡಿರಲಿಲ್ಲ. ಬಟ್ ರ್ಯಾಂಡಮ್ ಕಲರ್ ಬರುತ್ತೆ. ಪಿಂಕ್ ನಾನು ಈ ಮೂರನ್ನು ಲೈಟ್ ಕಲರೇ ಮಾಡಿದ್ದೆ. ಬಟ್ ಪಿಂಕ್ ಒಂದು ಬಂದಿರೋದ್ರಿಂದ ನಂಗೆ ಅನಿಸುತ್ತೆ ಇದು ರ್ಯಾಂಡಮ್ ಕಲರಲ್ಲಿ ನಿಮಗೆ ಬರುತ್ತೆ. ಇದು ಇತ್ತೀಚೆಗೆ ತುಂಬ ವೈರಲ್ ಆಗಿತ್ತು. ಆ್ಯಂಡ್ ಪ್ಯಾಕ್ ಆಫ್ 3 ಬರುತ್ತೆ 150 ರೂಪೀಸಿಗೆ. ಒಳ್ಳೆ ಕ್ವಾಲಿಟಿ ಹೌದು, ಮತ್ತು ತುಂಬ ದೊಡ್ಡದಾಗಿದೆ ಕ್ಲಿಪ್. ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಗೇನ್ ಒಂದು ಹೋಮ್ ಡೆಕೋರ್ ಐಟಮ್. ಇದನ್ನು ನೀವು ವಾಲ್ ಡೆಕೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಕಿಚನಲ್ಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಸೇಮ್ ವುಡ್ಡಲ್ಲೇ ಮಾಡಿರೋವಂಥದ್ದು. ಪ್ರೈಸ್ ಕೂಡ 130 or 120 ರೂಪೀಸಿಗಿದೆ. ಬಟ್ ಇದು ಬ್ಲ್ಯಾಕ್ ಕಲರಲ್ಲಿ ಒಂದೇ ಅಂದರೆ ಕಲರ್ ನಿಮಗೆ ಅವೈಲೇಬಲ್ ಇಲ್ಲ, ಬ್ಲ್ಯಾಕ್ ಮಾತ್ರ ಇದೆ. ಬ್ಯಾಕ್ ಸೈಡ್ ಡಬಲ್ ಸೈಡ್ ಗಮ್ ಟೈಪ್ ಕೊಟ್ಟಿದ್ದಾರೆ. ನೀವು ಕಿಚನಲ್ಲಿ ಸ್ವಲ್ಪ ಅಂದರೆ ನಿಮ್ಮ ವಾಲ್ನ ಸ್ವಲ್ಪ ಅಂದರೆ ಡಸ್ಟ್ ಫ್ರೀ ಮಾಡಿಕೊಂಡು ಹಚ್ಚಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಅಂದರೆ ಕಿಚನ್ ವಾಲ್ನ ಯೂಶ್ವಲಿ ಹಾಗೆ ಖಾಲಿ ಬಿಡೋದಕ್ಕಿಂತ ಈ ಥರದ್ದು ಯಾವುದೋ ಒಂದು ಡೆಕೋರೇಟಿವ್ ಐಟಮಿಂದ ಡೆಕೋರೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಿಚನ್ಗೂ ಒಂಥರ ಎಕ್ಸ್ಟ್ರಾ ಒಂದು ಲುಕ್ ಬರುತ್ತೆ. ಆಮೇಲೆ ನಾವುಗಳು ಜಾಸ್ತಿ ಕಿಚನಲ್ಲೇ ಟೈಮ್ ಕಳೆಯೋದ್ರಿಂದ ಕಿಚನ್ ನೋಡೋಕ್ಕೆ ಚೆನ್ನಾಗಿದ್ರೆ ನಮಗೂ ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಈ ಪ್ರಾಡಕ್ಟ್ ಚೆನ್ನಾಗಿದೆ. ಇದ್ರ ಸೈಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೈಜ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಈ ಒಂದು ಇವರು ಫಿನಿಶಿಂಗ್ ಮಾಡಿರೋ ರೀತಿ ಎಲ್ಲನೂ ಚೆನ್ನಾಗೇ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅಗೇನ್ ಇದು ಕೂಡ ಹೇರ್ ಆಕ್ಸೆಸರಿ. ಇದು ನಿಮಗೆ ಹೇರ್ ಕ್ಲಚ್ ಥರನೇ, ಅದು ಚಿಕ್ಕದು, ತುಂಬಾ ಚಿಕ್ಕದು. ಅವರು ಇದನ್ನು ನಿಮಗೆ ವೈಟ್ ಪೌಡ್ರಲ್ಲಿ ಮಾಡಿದ್ದಾರೆ. ಇದು ನಿಮಗೆ ಆಲ್ಮೋಸ್ಟ್ ಅವರು 10 ಪೀಸಸ್ ಅಂತ ಹಾಕಿದ್ದಾರೆ. ಬಟ್ ನನಗೆ ಇದು 12 ಪೀಸಸ್ ಬಂದಿದೆ. ಅವರು 10 ಪೀಸ್ ಅಂತ ಹಾಕಿದ್ದಾರೆ, ಬಟ್ 12 ಪೀಸ್ ನನಗೆ ಬಂದಿದೆ. ಅದು ನಂಗೆ ಗೊತ್ತಿಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಇದನ್ನು ವೈಟ್ ಪೌಡ್ರಲ್ಲಿ ಮಾಡಿರೋದು. ಸ್ವಲ್ಪ ಜಾಸ್ಮಿನ್ ಫ್ಲವರ್ ಮುಡ್ಕೊಂಡ್ರೆ ಹೆಂಗಿರುತ್ತೋ ತಲೆಗೆ ಆ ಥರ ಕಾಣಿಸುತ್ತೆ ಇದು. ಇದು ಕೂಡ ಫ್ಲವರ್ ಶೇಪಲ್ಲೇ ಇದೆ. ಆಮೇಲೆ ಗೋಲ್ಡನ್ ಕಲರ್ ಕ್ಲಿಪ್ಗೆ
ಏನು ವೈಟ್ ಪರ್ಲ್ನ ಅಂಟಿಸಿದ್ದಾರೆ. ಇದು ಚಿಕ್ಕ ಮಕ್ಕಳಿಗೂ ಅಂದರೆ ಹೇರ್ಗೇನಾದರೂ ಅವ್ರಿಗೇನೋ ಡಿಸೈನ್ ಮಾಡಿ ಎಲ್ಲ ಕೂದಲು ಬಾಚೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ನಾವು ಕೂಡ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗೇ ಇದೆ ಈ ಪ್ರಾಡಕ್ಟು. ಇದರ ಪ್ರೈಸು ಅರೌಂಡ್ 150 ರುಪೀಸ್ಗೆ ನನಗೆ ಸಿಕ್ಕಿದ್ದು. ಸೊ ತುಂಬ ಚೆನ್ನಾಗಿರೋವಂಥ ಒಂದು ಪ್ರಾಡಕ್ಟು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟು ನಾನು ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.